ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. 5 ದಿನದಲ್ಲಿ 50 ಇಲಾಖೆ ಜತೆ ಸಿಎಂ ಬಜೆಟ್ ಸಭೆ, ಇಲಾಖಾವಾರು ಸಭೆ ಪೂರ್ಣ, ಸದ್ಯದಲ್ಲೇ ಸಂಘ ಸಂಸ್ಥೆ ತಜ್ಞರ ಜತೆ ಸಭೆ, ಶೀಘ್ರ ಬಜೆಟ್ಗೆ ದಿನಾಂಕ ನಿಗದಿ ಸಿದ್ದರಾಮಯ್ಯ. ರಾಜ್ಯದ ಬುಲೆಟ್ ರೈಲು ಮಾರ್ಗಕ್ಕೆ ಶೀಘ್ರ ಡಿಪಿಆರ್, ಬೆಂಗಳೂರು ಚೆನ್ನೈ ಬೆಂಗಳೂರು ಹೈದರಾಬಾದ್ ಮಾರ್ಗ 7 ಮಾರ್ಗದ ಯೋಜನಾ ವರದಿಗೆ ರೈಲ್ವೆ ಮಂಡಳಿ ಸೂಚನೆ. ಮಂಗಳೂರುವರೆಗೆ ಕೈಗಾರಿಕಾ ಕಾರಿಡಾರ್ ವಿಸ್ತರಿಸಿ ರಾಜ್ಯಸಭೆಯಲ್ಲಿ ಮಾಜಿ ಪ್ರಧಾನಿ ದೇವೇಗೌಡ ಸಲಹೆ, ಹಲಸು ಹುಣಸೆ ನೇರಳೆ ಮಂಡಳಿ ರಚಿಸಿ. ವಂದೇ ಮಾತರಂಗೆ ಗೌರವ ಕಡ್ಡಾಯ, ರಾಷ್ಟ್ರಗೀತೆಗೆ ಮುನ್ನ ಎಲ್ಲ 6 ಚರಣಗಳ ಗಾಯನ ಹಾಡುವ ವೇಳೆ ಎದ್ದು ನಿಲ್ಲುವುದು ಕಡ್ಡಾಯ, ಕೇಂದ್ರ ಗೃಹ ಸಚಿವಾಲಯ ಆದೇಶ. ಟಿ20 ವಿಶ್ವಕಪ್ ಕ್ರಿಕೆಟ್ ಇಂದು ಭಾರತ ವರ್ಸಸ್ ನಮೀಬಿಯಾ. ದುರ್ಬಲ ತಂಡದ ವಿರುದ್ಧ ಗೆಲುವಿನ ವಿಶ್ವಾಸದಲ್ಲಿ ಸೂರ್ಯ ಪಡೆ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಬಜೆಟ್ ಮೇಲಿನ ಚರ್ಚೆಗೆ ನಿರ್ಮಲಾ ಉತ್ತರ. 53.47 ಲಕ್ಷ ಕೋಟಿ ರೂಪಾಯಿ ವೆಚ್ಚದ ಬಜೆಟ್. ನಾಯಿ ಸಾಕಲು ಪರವಾನಗಿ ಕಡ್ಡಾಯಗೊಳಿಸಲು ಚಿಂತನೆ, ನಾಯಿಗಳ ಹಾವಳಿ ನಿಯಂತ್ರಿಸಲು ಜಿಬಿಎ ಸಜ್ಜು, ಜರ್ಮನ್ ಶೆಪರ್ಡ್ ರಾಟ್ ವಿಲ್ಲರ್ಗೆ ನಿಷೇಧ. ಬಾಂಗ್ಲಾದೇಶ ಇಂದು ಮತದಾನ, ಶೇಖ್ ಹಸೀನಾ ಸರ್ಕಾರದ ಪತನದ ಬಳಿಕ ಮೊದಲ ಚುನಾವಣೆ. ಜಿಎಸ್ಟಿ 2.0 ಎಫ್ಎಂಸಿಜಿಯಲ್ಲಿ ಬೂಮ್, ಡಿಸೆಂಬರ್ನಿಂದ ಖರೀದಿ ಹವಾ, ಗ್ರಾಹಕ ಉತ್ಪನ್ನಗಳ ತಯಾರಿಕರ ಕಂಪನಿಗಳಿಗೆ ಹೆಚ್ಚು ಬಲ. ಮದರಸಾಗಳಲ್ಲಿ ಕನ್ನಡ ಪಾಠ, 240 ಮೌಲ್ವಿಗಳಿಗೆ ತರಬೇತಿ ಪೂರ್ಣ. ರಾಜ್ಯಾದ್ಯಂತ 1200 ಮದರಸಾಗಳಲ್ಲಿ ಕನ್ನಡ ತರಗತಿ ಆರಂಭ ಗುರಿ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ.